ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ 446 ಗ್ರಾಮದಷ್ಟು ಚಿನ್ನ ಸಿಕ್ಕಿತ್ತು. ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಚಿನ್ನ ಸಿಕ್ಕಂಥ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಇವಾಗ ಏನು ಆ ಚಿನ್ನವನ್ನು ಪ್ರಜ್ವಲ್ ಎನ್ನುವ ಬಾಲಕ ಏನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು, ಆತನಿಗೆ ಕೂಡ ಸನ್ಮಾನ ಮಾಡಿದರು. ಇವಾಗ ನಮ್ಮ ಜೊತೆಗೆ ಮಾತನಾಡಲು ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿಗಳಿದ್ದಾರೆ, ಅವರನ್ನು ಕೇಳೋಣ. ಸರ್, ಇವಾಗ ಮನಿ ಪಾಯ ಹಾಕುವ ತುಂಬುವ ಸಮಯದಲ್ಲಿ ಚಿನ್ನ ಸಿಕ್ಕಿದೆ, ಇದು ಯಾವ ಕಾಲದ್ದು, ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡ್ತೀರಾ? ಅವುಗಳನ್ನು ಇನ್ನೂ ಟ್ರೆಜರಿ ಒಳಗಡೆ ಅವನ್ನ ಹೋಗಿ ತೆಗೆದು ನೋಡಿದಾಗ ಗೊತ್ತಾಗುತ್ತೆ. ಇನ್ಮೇಲೆ ಆ ಕೆಲಸ ನಾವು ಮಾಡ್ತೀವಿ ಆದಷ್ಟು ಬೇಗ. ಅವುಗಳನ್ನು ಸಂಶೋಧನೆ ಮಾಡಿ ಯಾವ ಕಾಲಕ್ಕೂ ಯಾವ ಕಾಲಕ್ಕೆ ಸಂಬಂಧಪಟ್ಟದ್ದು ಅನ್ನೋದ್ರ ಬಗ್ಗೆ ಅದನ್ನು ತೆಗೆದು ನೋಡಿದಾಗ ಗೊತ್ತಾಗ್ತದೆ. ಆದಷ್ಟು ಇವು ಮೇಲಿನ ಪ್ರಕಾರ ನೋಡಿದಾಗ ಭಾಳಂದು ಅಷ್ಟೇನು ಹಳೇದೇನಲ್ಲ ಅಂತ ಅನಿಸುತ್ತೆ. ಯಾವುದಕ್ಕೂ ನೋಡೋಣ ಅದೇನು. ಅಂದರೆ ಇದು ಒಂದು ರಾಜಮನೆತನಕ್ಕೂ ಅಥವಾ ದೇವಸ್ಥಾನಕ್ಕೆ ಸೇರಿದ್ದು ಅಥವಾ ಕುಟುಂಬಕ್ಕೆ ಸೇರಿದ್ದು ಅಂತಿರೋ ಅದು ಅವ್ನು ನೋಡಿದರೆ ನೋಡ್ಬೇಕು. ಇದು ಮನೆಯೊಳಗೆ ಸಿಕ್ಕೈತೆ ಅಂತಂದ್ರೆ ಕುಟುಂಬಕ್ಕೆ, ದೇವಸ್ಥಾನದಾಗ ಸಿಕ್ಕಿತ್ತು ಅಂತಂದ್ರೆ ರಾಜಮನೆತನ. ಇಲ್ಲಿ ರಾಜಮನೆತನದಾಗಿತ್ತಂದ್ರೆ ಅಂಥ ಲಾಂಛನದಾಗ ಏನಾದರೂ ಕೆಲವೊಂದಿಷ್ಟು ಆಭರಣಗಳು ಇರ್ತಿದ್ವು, ಅಂಥವು ಯಾವೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಕೈಗಡಗದವ ಅದು ಮುರಿದಿದ್ದದ. ಮುರಿದ್ರ ಅಂದ್ರೆ ಏನು ಮಾಡ್ತೀರಿ ನೀವು? ಮನ್ಯಾಗ ಇಟ್ಕೊಳೋದಿಲ್ಲ, ಭಾಳ ಅಂದ್ರೆ ಹೋಗಿ ಸೋನಾರ್ಗೆ ಹಾಕ್ತೀರಿ. ಸೊ ಇವ್ರೇನು ಮಾಡ್ಯಾರ, ಅವಾಗ ಏನೋ ಸೌಕರ್ಯ ಇರಲಾರ್ದ್ರ ಸಂಬಂಧ ಗಡಿಗೊಳಗೆ ಹೂತು ತಮ್ಮ ಆಲ್ಮೋಸ್ಟ್ ಅಲ್ಲದೊಂದು ಪದ್ಧತಿ. ಅದು ಮೊದಲು ಹಿಂದಿನ ಕಾಲದೊಳಗೆ ಅಡುಗೆ ಮನೆಯಾಗ ಹೋಗೋದಿಡ್ತಿದ್ರು ಅದನ್ನು. ಆ ರೀತಿ ಇದು ಏನದಲ್ಲ ಒಲಿ ಅಂತೇಳಿ ಹೂತು ಇಟ್ಟಾರ. ಲಕ್ಕುಂಡಿ ಗ್ರಾಮದ ಇತಿಹಾಸ ಏನು ಸರ್? ಇಲ್ಲಿ ಸಾಕಷ್ಟು ನಿಧಿ ಇದೆ ಅಥವಾ ಪುರಾತನ ದೇವಸ್ಥಾನಗಳಿದ್ದಾವೆ, ಏನು ಹಿನ್ನೆಲೆ ಈ ರೀತಿ ಸಿಗ್ತಾ ಇರೋದ್ರಿಂದ? ಸಾಮಾನ್ಯವಾಗಿ ಅದಕ್ಕೆ ಹೊಂದಾಣಿಕೆ ಇಲ್ಲ. ದಯವಿಟ್ಟು ಅದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಹಳೆಯ ಕಾಲದ ಆಭರಣಗಳ ಲಕ್ಷಣನ ಬೇರೆ ಇರ್ತಾವೆ ಒಂದು. ಎರಡನೇದು, ಈಗಾಗಲೇ ಇಲ್ಲಿ ಅನೇಕ 100 ಬಾವಿಗಳದಾವು, ಅನೇಕ ದೇವಸ್ಥಾನಗಳದಾವು. ಸೊ ಈ ದಿಶೆ ಒಳಗಡೆ ಭಾರತೀಯ ಪುರಾತನ ಇಲಾಖೆ ರಾಜ್ಯ ಸರ್ಕಾರದ್ದು ಅವರು ಆದಷ್ಟು ಉತ್ಖನನ ಸ್ಟಾರ್ಟ್ ಮಾಡೋರು ಅದರ ಇಲ್ಲೇ. ಸೊ ಆ ಉತ್ಖನದಿಂದ ಇನ್ನೂ ಹೆಚ್ಚಿನ ಅಂಶ ಬೆಳಕಿಗೆ ಬರಬೇಕಾಗಿದೆ. ಇಲ್ಲಿ ಆದಷ್ಟು ಅನೇಕ ಟಂಕಶಾಲೆಗಳಿದ್ದವು ಅಂತ ಅಂದ್ರೇನು, ನಾಣ್ಯಗಳನ್ನು ತಯಾರು ಮಾಡುವಂಥ ಒಂದು ಕಾರ್ಯಾಗಾರ ಇದ್ವು ಅಂತಂತ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೂ ಸಂಶೋಧನೆ ಮಾಡಬೇಕಾಗಿದೆ. ಇತಿಹಾಸದೊಳಗೆ ದಾಖಲೆ ಇದಾವೆ. ಸೊ ಅದನ್ನು ಉತ್ಖನದ ಮುಖಾಂತರ ಅದು ಪ್ರೂವ್ ಆತಂದ್ರೆ ಇನ್ನೂ ಒಂದು ಸ್ಪಷ್ಟವಾದಂಥ ನಿಖರವಾದಂಥ ಒಂದು ಮಾಹಿತಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಧಿ ಸಿಕ್ಕ ಸ್ಥಳದಲ್ಲಿ ಈಗ ನಿಷೇಧಿತ ಪ್ರದೇಶ ಮಾಡ್ತಿರೋ ಅಥವಾ ಇನ್ನೂ ಉತ್ಖನನ ಮಾಡ್ತಿರೋ ಅಥವಾ ಅಲ್ಲಿ ಪರಿಶೀಲನೆ ಮಾಡೋದಿರುತ್ತೆ, ಹೇಗಿರುತ್ತೆ ಮುಂದಿನ ಪ್ರೊಸೀಜರ್? ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲಿ. ಸೊ ಇನ್ನೂ ಸಾಧ್ಯ ಆಗ್ತದಷ್ಟು ಅದನ್ನು ಅಗದು ನೋಡೋಣ ಇನ್ನು ಎಷ್ಟು ಸಾಧ್ಯದ